ಮೈಸೂರು ಮಹಾರಾಜರು, ಅದರಲ್ಲೂ ನಾಲ್ವಡಿ ಕೃಷ್ಣರಾಜ ಒಡೆಯರ ಕೊಡುಗೆ ಅಂತೂ ಈ ದೇಶಕ್ಕೆಲ್ಲ ಈ ಪ್ರಪಂಚಕ್ಕೆ ಮಾದರಿ ಅಂತ ಹೇಳ್ಬೋದು. ಆ ದೃಷ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಇರ್ಬೋದು, ಯಾವುದೇ ಸರ್ಕಾರ ಇರ್ಬೋದು, ಮೈಸೂರು ಮಹಾರಾಜರಿಗೆ ಗೌರವ ಕೊಡಬೇಕು ಅಂತ ನನಗನ್ಸುತ್ತೆ. ಇಲ್ಲ, ಅದು ಸರ್ಕಾರ ಅಂದರೆ ಯಾರು? ಪ್ರಜೆಗಳು ಅಲ್ವಾ? ನಮ್ಮಿಂದನೇ ಸರ್ಕಾರ ಆಗಿರೋದು. ಅದು ನಮಗೆ ಅದು ವಿನಿಯೋಗ ಆಗುತ್ತೆ, ನಮ್ಮ ಜನಗಳಿಗೆ ಅನುಕೂಲ ಆಗುತ್ತೆ. ಅಲ್ಲ ಸರಿಯಾಗಿ ಅಲ್ಲಿ ಏನು ಇಲ್ಲಿ ಕೇಳಿ, ಇದು ವಿಚಾರ ಏನು ಕೇಳಿ, ಸರ್ಕಾರ ಇಲ್ಲಿ ರಾಜರು ಅನ್ನೋದಿಲ್ಲ. ಆವತ್ತಿನ ಕಾಲದಲ್ಲೇ ರಾಜರು ಜನಗಳ ಅನುಕೂಲಕ್ಕಾಗಿ ಎಲ್ಲವನ್ನು ಕೊಟ್ಟವರು. ಈಗ ಸರ್ಕಾರ ರಾಜರು ಅನ್ನೋದು ನಮ್ಮ ಮಧ್ಯೆ ಸೇರಿಸಿ ರಾಜಕೀಯ ಮಾಡ್ತಾ ಇದ್ದಾರೆ ಅಷ್ಟೇ, ಇನ್ನೇನಿಲ್ಲ. ಹಂಗೆ ಕೊಡೋಕ್ಕಾಯ್ತದ? ಪಬ್ಲಿಕ್ದು ಮಹಾರಾಜರದೆ ಮಹಾರಾಜರ ಸತ್ತು ಇವ್ರು ಯಾರು ಕೊಡು ಅನ್ನಿಕೆ? ಖಂಡಿತವಾಗ್ಲೂ ನಮ್ಮ ಮೈಸೂರು ಮಹಾರಾಜರ ಕೊಡುಗೆ ಭಾರತ ದೇಶದಲ್ಲಿ ಇದ್ದಂಥ ಒಂದು 500-600 ಸಂಸ್ಥಾನಗಳಲ್ಲೇ ನನ್ನ ದೃಷ್ಟಿನಲ್ಲಿ ತುಂಬ ಅತ್ಯುತ್ತಮವಾದ ಒಂದು ರಾಜ ಸಂಸ್ಥಾನ ಅಂತ ನನಗಾದರೂ ಅನಿಸುತ್ತೆ. ಅವ್ರು ಕೊಟ್ಟಂಥ ಕೊಡುಗೆಗಳಿಗೆ ನಾವು ಅವ್ರಿಗೆ ಗೌರವ ಕೊಡಬೇಕಾದ್ದು ನಮ್ಮ ಧರ್ಮ ಅಂತ ನನಗನ್ಸುತ್ತೆ. ಆ ದೃಷ್ಟಿನಲ್ಲಿ ಅವ್ರಿಗೆ ಏನು ನಮ್ಮ ಮೈಸೂರು ಮಹಾರಾಜರು, ಅದರಲ್ಲೂ ನಾಲ್ವಡಿ ಕೃಷ್ಣರಾಜ ಒಡೆಯರ ಕೊಡುಗೆ ಅಂತೂ ಈ ದೇಶಕ್ಕೆಲ್ಲ ಈ ಪ್ರಪಂಚಕ್ಕೆ ಮಾದರಿ ಅಂತ ಹೇಳ್ಬೋದು. ಆ ದೃಷ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಇರ್ಬೋದು, ಯಾವುದೇ ಸರ್ಕಾರ ಇರ್ಬೋದು, ಮೈಸೂರು ಮಹಾರಾಜರಿಗೆ ಗೌರವ ಕೊಡಬೇಕು ಅಂತ ನನಗನ್ಸುತ್ತೆ. ಆಮೇಲೆ ಒಂದಷ್ಟು ಈಗ ರಾಜ ವಂಶಸ್ಥರ ಒಂದಷ್ಟು ಜಮೀನುಗಳು, ಈಗ ಉದಾಹರಣೆಗೆ ಚಾಮುಂಡಿ ಬೆಟ್ಟನೇ ಆಗಿರ್ಬೋದು, ಪ್ರತಿ ಬಾರಿ ಕಾಂಗ್ರೆಸ್ ಸರ್ಕಾರ ಬಂದಾಗ ಎಲ್ಲ ಒಂದ್ ಕಡೆ ಏನು ಅದನ್ನ ಸರ್ಕಾರದ ಸುಪರ್ದಿಗೆ ಪಡ್ಕೊಳ್ಬೇಕು ಅನ್ನೋಂಥದ್ದಿದೆ. ಅಂದ್ರೆ ಮಹಾರಾಜರ ಒಂದಷ್ಟು ಕೊಡುಗೆ ನಮ್ಮ ರಾಜ್ಯದಲ್ಲಿ ಇದೆ ಖಂಡಿತ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಈಗ ನೋಡಿ, ಸ್ವತಂತ್ರ ಪೂರ್ವದಲ್ಲಿದ್ದ 540 ಸಂಸ್ಥಾನಗಳು, ರಾಜ ಸಂಸ್ಥಾನಗಳು ಪ್ರಜಾಪ್ರಭುತ್ವ ಅಂತ ಬಂದಾಗ 1950ರಲ್ಲಿ ಏನು ಸಂವಿಧಾನ ಬಂತು, ಆವಾಗ ಅವ್ರು ಏನು ಮಾಡಿದ್ರು, ಎಲ್ಲ ಸರ್ಕಾರಕ್ಕೆ ಒಪ್ಪಿಸಿದ್ರು. ಹಾಗೆ ಇದು ಪ್ರಜಾಪ್ರಭುತ್ವದಲ್ಲಿರೋರು ನಾವು, ಹಾಗಾಗಿ ಒಪ್ಪಿಸ್ಬೇಕು ಅನ್ನೋದು ನನ್ನ ಅಭಿಪ್ರಾಯ ಅಷ್ಟೇ, ಇನ್ನೇನಿಲ್ಲ. ಒಪ್ಪಿಸ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಅದು ಸರ್ಕಾರ ವಹಿಸ್ಕೊಂಡ್ರೆ ಸರ್ಕಾರಕ್ಕೆ ಯಾರಿಗೆ ಅವಶ್ಯಕತೆ ಇದೆ ಅದಕ್ಕೆ ಏನಾದ್ರು ಒಂದು ಅನುಕೂಲ ಮಾಡಿಕೊಡ್ತಾರೆ. ಹಾಗಿದ್ರೆ ಸರ್ಕಾರ ವಹಿಸ್ಕೊಂಡಿರುವಂತಹ ದೇವಾಲಯಗಳಾಗಿರ್ಬೋದು ಅಥವಾ ಸಂಸ್ಥೆಗಳಾಗಿರ್ಬೋದು ಎಷ್ಟು ಸರಿಯಾಗಿ ನಡೀತಾ ಇದೆ ಅನ್ನುವಂಥದ್ದು? ಭಾಳ ಚೆನ್ನಾಗಿ ನಡೀತಾ ಐತೆ. ದಾಸೋಹ ನಡೀತಾ ಐತೆ. ನಮ್ಮ ಕರ್ನಾಟಕ ಬಿಟ್ಟರೆ ಇನ್ನು ಬೇರೆ ಯಾವುದು ರಾಜ್ಯದಲ್ಲಿ ದಾಸೋಹ ನಡೀತೈತೆ ಹೇಳಿ? ಮತ್ತು ಮುಜರಾಯಿ ಇಲಾಖೆಯಲ್ಲಿ ಬರುವಂಥ ಯಾವುದೇ ಆದಾಯ ಏನಾದರೂ ಸರಿಯಾಗಿ ಸರಿದೂಗಿಸ್ತಾ ಇದ್ದಾರೆ. ಎಲ್ಲಿ ತಪ್ಪಾಗಿದೆ? ಪ್ರತಿ ಬಾರಿನೂ ಭಾಳ ಆ್ಯಕ್ಯುರೇಟಾಗಿ ಅದನ್ನು ಲೆಕ್ಕ ಹಾಕಿ ಏನೇನಾಗಬೇಕು, ಆ ಒಂದು ಅಭಿವೃದ್ಧಿ ಕಾರ್ಯ ಏನೇನಾಗಬೇಕು ಅವೆಲ್ಲ ಮಾಡ್ತಾ ಇದ್ದಾರಲ್ಲ. ಚಾಮುಂಡಿ ಬೆಟ್ಟ ಅಥವಾ ಅದಕ್ಕೆ ಸಂಬಂಧಪಟ್ಟಾಗಿ ಬೇರೆ ಒಂದಷ್ಟು ಮಹಾರಾಜರ ವಂಶಸ್ಥರು ಇರುವಂತಹ ಸಂಸ್ಥೆಗಳಲ್ಲೂ ಕೂಡ ಸರ್ಕಾರ ಹೋಗಬೇಕಾಗಲ್ಲ ನಿಮ್ಮ ಪ್ರಕಾರ? ಇಲ್ಲ, ಅದು ಸರ್ಕಾರ ಅಂದರೆ ಯಾರು? ಪ್ರಜೆಗಳು ಅಲ್ವಾ? ನಮ್ಮಿಂದನೇ ಸರ್ಕಾರ ಆಗಿರೋದು. ಅದು ನಮಗೆ ಅದು ವಿನಿಯೋಗ ಆಗುತ್ತೆ, ನಮ್ಮ ಜನಗಳಿಗೆ ಅನುಕೂಲ ಆಗುತ್ತೆ. ಅಲ್ಲ ಸರಿಯಾಗಿ ಅಲ್ಲಿ ಏನು ಇಲ್ಲಿ ಕೇಳಿ, ಇದು ವಿಚಾರ ಏನು ಕೇಳಿ, ಸರ್ಕಾರ ಇಲ್ಲಿ ರಾಜರು ಅನ್ನೋದಿಲ್ಲ. ಆವತ್ತಿನ ಕಾಲದಲ್ಲೇ ರಾಜರು ಜನಗಳ ಅನುಕೂಲಕ್ಕಾಗಿ ಎಲ್ಲವನ್ನು ಕೊಟ್ಟವರು. ಈಗ ಸರ್ಕಾರ ರಾಜರು ಅನ್ನೋದು ನಮ್ಮ ಮಧ್ಯೆ ಸೇರಿಸಿ ರಾಜಕೀಯ ಮಾಡ್ತಾ ಇದ್ದಾರೆ ಅಷ್ಟೇ, ಇನ್ನೇನಿಲ್ಲ. MP ಅವರು ಏನು ಅವ್ರ ಬಿಡಿ, ಅವ್ರ ಬಗ್ಗೆ ನಾವು ಮಾತಾಡಬಾರ್ದು. ಅದರ ವಿಚಾರ ಏನಪ್ಪ ಅಂದರೆ, ಜನಕ್ಕೆ ಅನುಕೂಲ ಆಗುವಂಥ ಕೆಲಸಗಳನ್ನು ಈ ಸರ್ಕಾರ ಮಾಡ್ತಾ ಇದೆ. ಅದ್ರ ಬಗ್ಗೆ ಜನಗಳಿಗೆ ಒಳ್ಳೆ ಅಭಿಪ್ರಾಯ ಇದೆ. ಹಾಗಾಗಿ ಜನಗಳಿಗೆ ಅನುಕೂಲ ಆಗಲಿ ಬಿಡಿ ಸಾರ್. ಹಂಗೆ ಕೊಡೋಕ್ಕಾಯ್ತದ? ಪಬ್ಲಿಕ್ದು ಮಹಾರಾಜರದೆ ಮಹಾರಾಜರ ಸತ್ತು ಇವ್ರು ಯಾರು ಕೊಡು ಅನ್ನಿಕೆ? ಈಗ ನಮ್ಮ ಕುಂಬಾರಕೊಪ್ಪಲಲ್ಲಿ ಮಾದೇಗೌಡರು ಸೀಸನಲ್ಲಿ ಮನೆ ಮಾದೇಗೌಡರು ಎಲ್ಲರಿಗೂ ಮನೆ ಕೊಟ್ಟರು. ಮೂಡ್ಯ ಚೇರ್ಮನಲ್ಲಿ ಮನೆ ಕೊಟ್ಟರು. ಆಮೇಲೆ ಮನೆ ಬಿಟ್ಟಾದ್ಮೇಲೆ ಸೈಟ್ಗಳು ಕೊಟ್ಟರು, ಎಲ್ಲ ಕೊಟ್ಟರು. ಈ ಮೂಡ್ಯ ಚೇರ್ಮನಲ್ಲಿ ಈಗ ಯಾರಿಗೂ ಬಡವ್ರ ಬಗ್ಗರಿಗೆ ಮನೆ ಕೊಟ್ಟಿಲ್ಲ, ಏನು ಸೈಟ್ ಕೊಟ್ಟಿಲ್ಲ. ಇವರೆಲ್ಲ ಇವರೇ ಮಡಿಕೊಬಿಟ್ರೆ ಮುಂದಕ್ಕೆ ಅವರು ಏನು ಮಾಡ್ತಾರೆ? ಈಗ ಪ್ರಜೆಗಳು ಬೇಕಾದಷ್ಟು ಜನ ಅವರೇ ಕೋಟಿಗಳು. ಈಗ ಇವರು ಮೂಡ್ಯ ಚೇರ್ಮನಲ್ಲಿ ಮಾದೇಗೌಡರು ಕೊಟ್ಟರು, ಇವ್ರು ಯಾರು ಕೊಟ್ಟವ್ರೆ? ಯಾರಿಗಾರು ಮನೆ ಕೊಟ್ಟವ್ರ? ಸೈಟ್ಗಳು ಕೊಟ್ಟವ್ರ? ಇನ್ನೂ ಇಲ್ಲ ಅಂದರೂ ಒಂದು 20-25-30 ವರ್ಷ ಆಯಿತು, ಯಾರಿಗೇನೂ ಕೊಟ್ಟಿಲ್ಲ. ಇನ್ನು ಮಾದೇಗೌಡರಾದರೆ ಆ ಸೀಸನಲ್ಲಿ ಎಲ್ಲರಿಗೂ ಕೊಟ್ಟರು 30-35 ವರ್ಷದಲ್ಲಿ. ಎಲ್ಲ ತೂವೆ ಅವರಿಂದನೇ, ಮಾದೇಗೌಡರಿಂದನೇ ಸುಮಾರು ತವು ಎಲ್ಲ ಸೈಟ್ಗಳು ಮನೆಗಳಾಗಿರೋದು. ಮಾದೇಗೌಡರು ಸೀಸನಲ್ಲೇ ಕೊಟ್ಟಿರೋದು ಮೂಡ್ಯ ಚೇರ್ಮನಲ್ಲಿ. ಈಗ ಯಾರು ಕೊಟ್ಟವ್ರೆ ಕರೀರಿ?